ಈಗಾಗಲೇ ಹೇಳಿದ ಹಾಗೆ ಜಿಹಾದ್ ಈ ಮಾನಸಿಕ ಸ್ಥಿತಿ ಇಸ್ಲಾಮಿಂದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಆ ಮಾನಸಿಕತೆ ಇದೆ. ಅದು ಇಸ್ಲಾಮಿನ ವಿಸ್ತಾರ, ಜನಸಂಖ್ಯೆ ಆಗಿರ್ಬೋದು, ಜಾಗದ ಜಮೀನಿನ ಆಗಿರಬಹುದು, ಅಧಿಕಾರದಾಗಿರ್ಬೋದು, ಹೀಗೆ ಅನೇಕ ವಿಧದಲ್ಲಿ ವಿಭಾಗದಲ್ಲಿ ಇಸ್ಲಾಮಿಕ್ ಜಿಹಾದ್ ನಡೀತಾ ಇದೆ. ಸೊ ಅದರಲ್ಲಿ ಬಹಳ ಪ್ರಮುಖವಾದ್ದು ಅಂತಂದ್ರೆ ಇದು ಲ್ಯಾಂಡ್ ಜಿಹಾದ್. ಲ್ಯಾಂಡ್ ಅಂದ್ರೆ ಜಾಗವನ್ನೇ ತಮ್ಮ ಕೈ ತಗೊಂಡ್ಬಿಟ್ರೆ ತಮ್ಮದೇ ಆದಂತ ರಾಜ್ಯಾಡಳಿತ ನಡೆಸಬಹುದು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಮತ್ತು ಆ ಭ್ರಮೆಯ ಮೂಲಕ ವಾಸ್ತವಿಕತಾ ವಿಚಾರದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಉದಾಹರಣೆಗೆ ಹೇಳುವುದಾದರೆ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಮೋಸ್ಟ್ ಡೇಂಜರಸ್ ಬೋರ್ಡ್. ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿಸಿನೂ ಪ್ರಶ್ನೆ ಮಾಡಲಾರದ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹದ್ದು ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. 10 ಲಕ್ಷ ಎಕರೆ ಈ ರೀತಿಯ ಸರ್ಕಾರದ ಕಡೆನೂ ಇರ್ಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗವನ್ನ ಇವತ್ತು ವಕ್ಫ್ ಬೋರ್ಡಿನ ಮೂಲಕ ಇಸ್ಲಾಮಿನ ಕೈಯಲ್ಲಿದೆ. ಇನ್ನು ಅದಲ್ಲದೆ ಗೋಮಾಳ ಜಾಗ ಇರಬಹುದು, ಸರ್ಕಾರಿ ಜಾಗಗಳಿರಬಹುದು, ಇನ್ನ ಖಾಸಗಿ ಜಾಗಗಳಿರಬಹುದು, ಅರಣ್ಯ ಇಲಾಖೆ ಇರಬಹುದು, ಬೆಟ್ಟ ಗುಡ್ಡಗಳಿರಬಹುದು, ಹೀಗೆ ಅನೇಕ ಕಡೆಗೆ ಒಂದು ಗೋರಿ ದರ್ಗಾ ಮಸೀದಿ ಮಾಡಿ ನೂರಾರು ಅಲ್ಲ ಸಾವಿರಾರು ಎಕರೆಗಳನ್ನು ಕಬಳಿಸ್ತಾ ಇರುವಂತಹದ್ದು ಕೂಡ ದಾಖಲೆ ಸಹಿತ ಇವತ್ತು ನಾವು ಹೇಳಬಹುದು. ಇದಲ್ಲದೆ ಹಿಂದೂಗಳನ್ನು ಹೆದರಿಸಿ ಒತ್ತಾಯ ಮಾಡಿ ಆಮೇಲೆ ಆಮಿಷಗಳನ್ನು ತೋರಿಸಿ ಜಾಗಗಳನ್ನ ಬಿಲ್ಡಿಂಗ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಅದೇ ಮಾದರಿಯಲ್ಲಿ ಇವತ್ತು ತಮ್ಮ ಮುಂದೆ ಬಹಳ ಮಹತ್ವದ್ದು ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂತಹದ್ದು ಯಾವ ರೀತಿಯ ರಾಜಕಾರಣಿಗಳು, ಈ ಪಕ್ಷ ಆ ಪಕ್ಷ ಅಲ್ಲ, ಎಲ್ಲರೂ ಹೇಗೆ ಮೋಸ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಕಮಿಷನ್ಗೋಸ್ಕರ ಇಸ್ಲಾಮಿಕ್ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇವತ್ತಿನ ಈ ಪ್ರೆಸ್ ಮೀಟ್ ಮೂಲಕ ನಿಮಗೆ ದಾಖಲೆ ಸಹಿತ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ.